ನಾನೀಗ ಜಸ್ಟ್ ಒಂದು ನ್ಯೂಸ್ ನೋಡ್ತಿದ್ದೆ, ಗಂಡ ಹೆಂಡ್ತಿಗೆ ಚೀಟ್ ಮಾಡೋಣ ಹಾಗೆ ಹೇಗೆ ಅಂತ. ಸೊ ಒಂದಾಗೋದು ಓಕೆ, ಬಟ್ ಎಲ್ಲ ರೀತಿ ಭಾಳ ರೀತಿ ಜನಗಳು ಅದೇ ರೀತಿ ಬ್ರೇಕ್ ಆಗ್ತಿದ್ದಲ್ಲ ಯಾಕೆ ಅಂತ ಯೋಚನೆ ಬರ್ತಿತ್ತು. ಅವಾಗ ಮೈಂಡಲ್ಲಿ ಬಂದಿದ್ದೆ ಪರ್ಸ್ಪೆಕ್ಟಿವ್. ಸೊ ಪರ್ಸ್ಪೆಕ್ಟಿವ್ ಇನ್ ದ ಸೆನ್ಸ್, ಒಬ್ಬ ವ್ಯಕ್ತಿ ನೋಡೋ ರೀತಿ ಅಥವಾ ಒಂದು ವಿಷಯನ ನೋಡೋ ರೀತಿ ಬದಲಾದಾಗ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಕುಂಬಾರ ಒಂದು ಗಿಡಕ್ಕೆ ಸಹಾಯ ಮಾಡ್ತಾನೆ. ಆ ಗಿಡ ಆ ಕುಂಬಾರನ ಭಾಳ ಹಚ್ಕೊತೈತೆ. ಹಾಗೆ ಅವರಿಬ್ಬರು ಸ್ನೇಹ ಚೆನ್ನಾಗಿರುತ್ತೆ. ಅದನ್ನು ಕುಂಬಾರ ಹೆಂಡ್ತಿ ನೋಡ್ಬಿಟ್ಟು ಸಹಿಸ್ಕೊಳಕ್ಕಾಗಲ್ಲ. ಅವಾಗ ಕುಂಬಾರನ್ನು ಗಿಡನ ದೂರ ಮಾಡಕ್ಕಂತ ಕುಂಬಾರನ ಹೆಂಡ್ತಿ ಬಂದು ಆ ಗಿಡಕ್ಕೆ ಭಾಳ ಬೈತೈತೆ. ಅವಾಗ ಆ ಗಿಡಕ್ಕೆ ಕುಂಬಾರನ ಹೆಂಡ್ತಿ ಮೇಲೆ ಕುಂಬಾರ ಮೇಲೆ ಇಬ್ಬರ ಮೇಲೆ ಕೋಪ ಬರುತ್ತೆ. ಅವಾಗ ಕುಂಬಾರನ ಬೈತೈತೆ. ಅವಾಗ ಕುಂಬಾರ ಗಿಡಕ್ಕೆ ಬೈತಾನೆ. ಸೊ ಇದೇ ರೀತಿ ಹೋಗ್ತಾ 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 ಇಬ್ಬರು ಎಷ್ಟು ಚೆನ್ನಾಗಿರೋರು ಬೇರೆ ಏನೋ ಪಾಯಿಂಟಿಂದ ಇಬ್ಬರು ಜಗಳ ಆಗ್ತದೆ. ಸೊ ಅಂದರೆ ಆಲ್ಮೋಸ್ಟ್ ಯಾವುದೇ ರಿಲೇಷನ್ ನೋಡ್ಕೊಳ್ಳಿ, ಇಬ್ಬರು ವ್ಯಕ್ತಿಗಳು ದೂರ ಆಗೋದ್ ಕಾರಣ ಅವರಿಬ್ಬರ ಮಧ್ಯೆ ಇರೋ ಸಂಬಂಧ ಅಲ್ಲ, ಬೇರೆ ಒಂದು ಪಾಯಿಂಟಿಂದಾನೆ. ಸೊ ಬೇರೆ ಒಂದು ಪಾಯಿಂಟಿಂದ ಇಬ್ಬರು ಚೆನ್ನಾಗಿರೋ ವ್ಯಕ್ತಿಗಳು ದೂರ ಆಗೋದು ನಿಜ, ಕರೆಕ್ಟಾ? ಸೊ ಆದಷ್ಟು ನಮ್ಮ ಜೊತೆ ಚೆನ್ನಾಗಿರೋ ವ್ಯಕ್ತಿಗಳನ್ನ ಅನುಮಾನ ಪಟ್ಟು ಅವ್ರನ್ನ ದೂರ ಮಾಡ್ಕೊಂಡು ಸರಿಯಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಇದ್ರ ಬಗ್ಗೆ ಏನು ಅನಿಸ್ತು ಕಾಮೆಂಟ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ನಿಮಗೆ ಬೇಕಂದರೆ ಫಾಲೋ ಮಾಡಿ.